ಒಂದು ಟ್ರ್ಯಾಕ್ ಹಾಡ್ಸೋಣ, ಯಾರು ಕಲ್ಲಾದ್ರು, ಯಾರು ಅನುರಾಧ ಭಟ್ಕರ್ ಹಾಡ್ಸೋಣ ಒಂದು ಟ್ರ್ಯಾಕ್ ಅಂತ. ಆ ಟ್ರ್ಯಾಕ್ನ ತರುಣ್ ಹಾಡಿಸ್ತಾ ಇದ್ದ ಸ್ಟುಡಿಯೋದಲ್ಲಿ. ಐ ಡೋಂಟ್ ನೋ, ತುಂಬ ಎಮೋಟ್ ಆಗ್ತಾ ಇದ್ರು ಆ ಹಾಡು. ಅವರು ಹಾಡ್ತಾ ಯಾಕಂತ ಗೊತ್ತಾಗ್ಲಿಲ್ಲ. ಸರಿ ತರುಣ್ ರೆಕಾರ್ಡಿಂಗ್ ಸ್ಟಾಪ್ ಮಾಡೋಣ, ಅನುರಾಧ ಅವರೇ ಸ್ವಲ್ಪ ರೆಸ್ಟನ್ನು ತಗೊಳಂಗಿಲ್ಲ, ಬನ್ನಿ, ಯಾಕೋ ಇದಾಗ್ತಾರೆ. ಇಲ್ಲ ಸರ್ ಹಾಡ್ತೀನಿ ಹಾಡ್ತಾ ಎಕ್ಸ್ಟ್ರಾರ್ಡಿನರಿ ಹಾಡೋದಕ್ಕೆ ಶುರು ಮಾಡೋದು. ವಿತ್ ಎಮೋಷ್ನಲ್ ಇದು ಆಡ್ತಾ ಇದ್ರು. ಆಮೇಲೆ ಬಂದು ಹೇಳಿದ್ರು, ಇಲ್ಲ ಸರ್ ನಮ್ಮ ತಂದೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾಸ್ಪಿಟ್ಲಲ್ಲಿದ್ದಾರೆ, ಸೊ ನೀವು ಕರೆದಿದ್ದ ಕೂಡಲೇ ಅಲ್ಲಿಂದ ಬಂದೆ. ನೋಡಿದ್ರೆ ನನಗೆ ಈ ಥರ ಸಾಂಗು ನನಗೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಸರ್ ಅಂತ. ಅಂದರೆ ಒಂದು ಹಾಡಾಗಲಿ ಒಂದು ಸಿನಿಮಾ ಆಗಲಿ ಆ ಪಾತ್ರಕ್ಕೇನೋ ಬೇಕು ಅಂದಾಗ ಅದಕ್ಕೆ ಕನೆಕ್ಟ್ ಮಾಡೋರು ಅದನ್ನೇ ಕನೆಕ್ಟ್ ಮಾಡ್ಕೊಂಬಿಡುತ್ತೆ. ಅದು ನಾವು ಹೇಳೋದಾಗಲಿ, ನಾವು ಇಂಥವ್ರನ್ನ ಸಜೆಸ್ಟ್ ಮಾಡಿದ್ವಿ ಅಂತಾಗಲಿ, ಅದೆಲ್ಲ ಅದು ಸಿನಿಮಾಗೆ ಏನು ಬೇಕೋ ತಗೊಳ್ತಾ ಹೋಗುತ್ತೆ. ಬಹುಶಃ ಆ ಸಾಂಗು, ಆ ಹಾಡಿದ್ದು, ಆ ಸಿಚುವೇಶನ್, ಅವ್ರ ತಂದೆ ಸಿಚುವೇಶನ್ ಎಲ್ಲ ಇದ್ದಿದ್ದರಿಂದ ಅಷ್ಟು ದೊಡ್ಡ ಹಿಟ್ಟಾಗಿ ಅವ್ರಿಗೆ ಸ್ಟೇಟ್ ಅವಾರ್ಡು ಸಹ ಬಂತು. ಹಾಗೆಯೇ ಮಾನ್ವಿತಾ ಅವರು ಸಹ ಅದ್ಭುತವಾದಂಥ ನಟಿ, ತುಂಬ ಚೆನ್ನಾಗಿ ಪಾತ್ರವನ್ನು ಮಾಡಿದ್ದಾರೆ. ಹಾಗೆ ಸಂಜಯ್ ವಿಷಯಕ್ಕೆ ಬಂತು ಅಂದರೆ ಅವನು ಹಾಗೇನೆ ಯಾವ ಸಿನಿಮಾನೂ ಮಾಡಿರಲಿಲ್ಲ ಮೊದಲು. ಆದರೆ ಅವನ ಪರಿಚಯ ಆದಾಗಿಂದ ಸಿನಿಮಾ ಬಗ್ಗೆ ಅವನಿಗಿದ್ದಂಥ ಪ್ಯಾಷನ್ನು, ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದಿದ್ದು, ಎಲ್ಲೋ ಒಂದು ಕಡೆ ಅವನ ಒಳಗಡೆ ನಾನು ಹೀರೋ ಆಗಬೇಕು, ಆದರೆ ನನಗೆಲ್ಲೂ ಒಂದು ಆ ಥರ ಒಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇಲ್ಲ ನನಗೆ ಅನ್ನೋ ಒಂದು ತುಡಿತ. ಆಮೇಲೆ ಅವನು ತುಂಬ ಒಳ್ಳೆ ಮಾತುಗಾರ. ಬಹುಶಃ ಇಲ್ಲಿ ಸ್ಟೇಜ್ ಮೇಲೆ ನಾಚಿಕೊಳ್ತಾನೆ ಅಷ್ಟೇ. ಅವನು ತುಂಬ ಒಳ್ಳೆ ಮಾತುಗಾರ, ಒಳ್ಳೆ ಸೆನ್ಸ್ ಆಫ್ ಹ್ಯೂಮರು, ಅದ್ಭುತವಾದಂಥ ನಟ ಅವನು. ಸೊ ಹಂಗಾಗಿ ನಾನು ಅಥರ್ವ ಅವರು ನನಗೆ ಹೇಳಿದಾಗ ಪಾತ್ರ ನೋಡಿ ಈ ಥರ ಹುಡುಗ ಇದ್ದಾನೆ ಅಂತ ಸಜೆಸ್ಟ್ ಮಾಡಿದೆ. ನಾವು ಸಹ ತುಂಬ ಡೆಡಿಕೇಟ್ ಆಗಿ ಇದು ಮಾಡಿದೆ. ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನಮ್ಮ ಭಾವನಿಗೆ ಮತ್ತು ಅಥರ್ವ ಅವ್ರಿಗೆ ಅವನ್ನ ಕರೆಸಿ ವರ್ಕ್ಶಾಪ್ ಎಲ್ಲ ಮಾಡಿ ಎಲ್ಲ ಮಾಡಿದ್ರು. ಸೊ ಹಾಗಾಗಿ ಎಲ್ಲರಲ್ಲೂ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಏನಂದರೆ, ಒಂದು 3-4 ಹೊಸ ಜೀವಗಳು ಈ ಸಿನಿಮಾ ಮುಖಾಂತರ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದೆ. ಪ್ಲೀಸ್ ದಯವಿಟ್ಟು ನಿಮ್ಮ ಸಪೋರ್ಟ್ ಏನಿದೆ ಒಂದು ಹಿಡಿ ಜಾಸ್ತಿ ಕೊಡಿ ಅವರಿಗೆ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ವಿಷಯದಲ್ಲಿ ಒಂದು ಜೀವಿತ ನಾನು ಸಿನಿಮಾ ನೋಡಿದ್ದೀನಿ. ಸೊ ಈ ಥರ ಮಲ್ಟಿಪಲ್ ಶೇಡ್ ಇರುವಂಥ ಒಂದು ಕ್ಯಾರೆಕ್ಟರ್ ತುಂಬ ಲೀಲಾಜಲವಾಗಿ ಅದ್ಭುತವಾಗಿ ನಟಿಸಿದ್ದಾಳೆ ಹುಡುಗಿ. ಒಳ್ಳೆಯದಾಗಲಿ ಅವ್ರ ಭವಿಷ್ಯ. ಆ್ಯಂಡ್ ಅಥರ್ವ ತುಂಬ ಕನಸುಗಳು ಇಟ್ಕೊಂಡಿರೋಂಥ ಹುಡುಗ. ಇಂಥ ಒಂದು ಎಮೋಷ್ನಲಿ ಕನೆಕ್ಟ್ ಆಗುವಂಥ ಸಿನಿಮಾನ ನೀವು ಗೆಲ್ಸಿದ್ರೆ ಒಬ್ಬ ಒಳ್ಳೆ ಡೈರೆಕ್ಟ್ರು, ಆ್ಯಕ್ಟ್ರುಗಳು ಮತ್ತು ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ಇವರೆಲ್ಲನೂ ಕನ್ನಡ ಇಂಡಸ್ಟ್ರಿಗೆ ಸಿಗ್ತಾರೆ. ಆ್ಯಂಡ್ ಮತ್ತೊಂದು ವಿಚಾರ, ಮಾನ್ವಿತ್ ಅವರು ನನ್ನ ಅವ್ರು ಹೇಳ್ತಾ ಇದ್ರು, ತಮಿಳ್ ಇಂಡಸ್ಟ್ರಿ ಸೂರ್ಯ ಅವ್ರ ಥರ ಇದ್ದಾರೆ, ತುಂಬ ಫಿಟ್ ಆಗಿದ್ದಾರೆ ಅವತ್ತಿಂದ ಇವತ್ತವರೆಗೂ ಅಂತೇಳಿ. ಅದರಲ್ಲಿ ನನ್ನ ತುಂಬ ಥ್ಯಾಂಕ್ಸ್ ಹೇಳೋದಂದರೆ ನನ್ನ ಗೆಳೆಯ ಪಾನಿಪುರಿ ಕಿಟ್ಟಿ ಅವರಿಗೆ. ಅದು ಬಿಟ್ಟರೆ ಸಂಜಯ್, ಅವನೇ ನನಗೆ ಪರ್ಸ್ನಲ್ ಟ್ರೈನರು ಮತ್ತು ನನ್ನ ಡಯಟ್ ಎಲ್ಲ ನೋಡ್ಕೊಳ್ಳೋದು. ಯಾರಿಗೂ ಗೊತ್ತಿಲ್ಲ, ಅವನು ಹೇಳೋದಾಗ ಸಂಕೋಚ ಪಟ್ಕೊಂಡ ಸರ್. ಅವನ ಬ್ಯಾಕ್ಗ್ರೌಂಡ್ ಏನಂದರೆ ಸುಮಾರು 16-17 ವರ್ಷದಿಂದ ಸಾಕಷ್ಟು ಜನಕ್ಕೆ ಜಿಮ್ ಟ್ರೈನರ್ ಅವನು. ಸೊ ಹಾಗಾಗಿ ಅವ್ನು ಪಿನ್ ಟು ಪಿನ್ ಏನು ಬಾಡಿಗೆ ಏನು ತಗೊಳ್ಬೇಕು, ಏನು ಕೊಡಬೇಕು, ಏನು ವರ್ಕೌಟ್ ಹೇಳಬೇಕು ಎಲ್ಲ ಸುಮಾರು ಜನಕ್ಕೆ ಟ್ರೈನ್ ಮಾಡಿದಂಥ ಹುಡುಗ ಅವನು. ಬಹಳ ಕಷ್ಟಪಟ್ಟು ಮೇಲೆ ಬಂದಿದ್ದಾನೆ. ಸೊ ಅವನು ಜಿಮ್ಮಲ್ಲೇ ಅಲ್ಲೇ ಟ್ರೈನ್ ಮಾಡ್ತಾ, ಅಲ್ಲೇ ಮಲಗ್ತಾ, ಅಲ್ಲಿನ ಫುಡ್ಡೇ ತಗೊಳ್ತಾ, ಅದ್ರ ಜೊತೆಯಲ್ಲಿ ಅವನು ಸ್ವಂತ ಸ್ವಾಭಿಮಾನಿ. ಅವನು ತನ್ನ ಕಷ್ಟ ತಾನೇ ಪಟ್ಕೊಂಡು ಜಿಮ್ ಟ್ರೈನರ್ ಆಗಿ ಅದರಲ್ಲೇ ಏನು ಸಂಬಳ ಬರುತ್ತೆ ಅದರಲ್ಲೇ ತನ್ನ ಡಯಟು, ತನ್ನ ಬಟ್ಟೆ, ತನ್ನ ಅವಶ್ಯಕತೆಗಳಿದೆ ಎಲ್ಲನೂ ಪೂರೈಸ್ಕೊಂಡು ಫೈಟ್ ಮಾಡಿ ಸ್ಟ್ರಗಲ್ ಮಾಡಿ ಬಂದಿರುವಂಥ ಒಂದು ಹುಡುಗ ಅವನು. ಸೊ ಹೀಗಾಗಿ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದಾನೆ. ಸೊ ಇವತ್ತು ನಾನೇನೋ ಫಿಟ್ ಆಗಿದ್ದೀನಿ ಅಂದರೆ ಅದಕ್ಕೆ ಅವನು ಡಯಟು, ವರ್ಕೌಟು ಕಾರಣ. ಆ್ಯಂಡ್ ಆಫ್ಕೋರ್ಸ್ ನನ್ನ ಶ್ರೀಮತಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ನನ್ನ ಪಾಪ. ಅವ್ನು ಕೊಡೋ ಡಯಟನ್ನು ಕೊಟ್ಬಿಡ್ತಾನೆ ಪಾಪ. ಅವಳು 24 ಗಂಟೆ ಒಲೆ ಮುಂದೆನೇ ನಿಂತ್ಕೊಂಡಿರ್ಬೇಕು. ಸೊ ಹಾಗಾಗಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಅರವಿಂದ್ ಸರ್, ಐ ಆಮ್ ಸೋ ಸಾರಿ, ತುಂಬ ಎಮೋಷ್ನಲ್ ಆದ್ರಿ. ನನ್ನ ಅದ್ಭುತವಾದಂಥ ಗೆಳೆಯ. ಇವತ್ತು ನನ್ನ ಹತ್ರ ಏನು ಫೋನ್ ನಂಬರ್ ಇದೆ, ಆ ಫೋನ್ ನಂಬರ್, ಆ ಸಿಮ್ ಕಾರ್ಡ್ ಕೊಡಿಸಿದ್ದವರೇ. ಬಹಳಷ್ಟು ವರ್ಷಗಳ ಹಿಂದೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಫ್ರೆಂಡ್ಶಿಪ್ಪು. ಜೊತೆಗಾರದಲ್ಲಿ ಅವ್ರು ಹೇಳಿದಾಗೆ ನಮ್ಮ ಜೊತೆನಲ್ಲಿ ಆ್ಯಕ್ಟ್ ಮಾಡಿದ್ರು. ಹೌದು ನೋಡಿ, ಏಯಿಂದನೇ ಸ್ಟಾರ್ಟ್ ಆಗಿದೆ ಅರವಿಂದ್ ಅಂತ. ಆ್ಯಂಡ್ ವಿಜಯ್ ಚೆಂಡೂರ್ ಅವರು, ಕಿನ್ನಲ್ ರಾಜು ಅವರು, ಎಂಟೈರ್ ಟೀಮು. ಹೌದು ಸರ್. ಸೊ ಹಾಗಾಗಿ ಎಲ್ಲರೂ ಸಹ ನಿಮ್ಮ ತಂದೆ ಇದ್ರ ಜೊತೆನಲ್ಲಿ, ತಾಯಿ ಜೊತೆನಲ್ಲಿ ಬಂದೆ ಸಿನಿಮಾ ನೋಡಿ. ಯಾಕಂದರೆ ಸಂಸ್ಕಾರ ಅನ್ನೋದು ನಮ್ಮಿಂದ ಶುರುವಾಗೋದು. ಇವತ್ತು ಒಂದು 100 ಕಿಲೋಮೀಟರ್ ದೂರ ಎಲ್ಲಾದರೂ ನಾನು ಜರ್ನಿ ಮಾಡ್ಬೇಕಂದ್ರೆ ನನ್ನ ತಂದೆ ತಾಯಿ ಕಾಲು ಮುಟ್ಟಿ ನಾನು ಆಶೀರ್ವಾದ ತೊಗೊಂಡು ಹೋಗ್ತೀವಿ. ಸೊ ನಮ್ಮನ್ನ ಮಕ್ಕಳು ನೋಡಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಾವು ಅಂದ್ಕೊಂಡಿರ್ತೀವಿ ಮಕ್ಕಳು ನಮ್ಮನ್ನೇನು ಅಬ್ಸರ್ವ್ ಮಾಡಲ್ಲ ಅಂತ. ಅದೇನೇ ನನ್ನ ಮಕ್ಕಳಿಗೂ ಬಂದಿದೆ. ನಾವು ಯಾವತ್ತೂ ಸಹ ಈ ಅಜಿತ್ ಆತನಿಗೆ ನಮಸ್ಕಾರ ಮಾಡೋ ಅಂತ ನಾವು ಯಾವತ್ತೂ ಹೇಳ್ಕೊಟ್ಟಿಲ್ಲ ಅವ್ರಿಗೆ.
ಅದು ಹಂಗೆ ಬಂದ್ಬಿಟ್ಟು ನಾವು ನಮಸ್ಕಾರ ಮಾಡ್ತಾಯಿದ್ರೆ ಬಂದ್ಬಿಟ್ಟು ಅವ್ರು ಆಡಿಷನ್ಗೆ ಹೋಗ್ಬೇಕಾದ್ರು ಇವತ್ತು ಶೂಟಿಂಗ್ ಹೋಗ್ಬೇಕಾದ್ರು ಬಂದು ನನಗೆ ನನ್ನ ಹೆಂಡತಿಗೆ ನಮಸ್ಕಾರ ಮಾಡ್ಬಿಟ್ಟು ಹೋಗ್ತಾರೆ. ಸೊ ಈ ರೀತಿಯಾದ ಸಾಕಷ್ಟು ವಿಷಯಗಳು ಸಿನಿಮಾದಲ್ಲಿದೆ, ಒಳ್ಳೆ ಕಂಟೆಂಟ್ ಇರೋಂಥ ಸಂಸ್ಕಾರ ಇರೋಂಥ ವಿಷಯಗಳು. ಸೊ ಹಾಗಾಗಿ ಬನ್ನಿ ಸಿನಿಮಾ ನೋಡಿ, ಸಿನಿಮಾವನ್ನು ಗೆಲ್ಲಿಸಿ, ಕನ್ನಡಕ್ಕಾಗಿ ನಾವೆಲ್ಲರೂ ಒಟ್ಟಾಗಿರೋಣ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಕರ್ನಾಟಕ.